ಒಬ್ಬರೇನಾ ಒಬ್ಬರು ಮೇಡಮ್ ಸರ್ ಶಾಲೆ ಆರಾಗ ಮೇಡಮ್ ಕೈಲಿ MLA ಸರ್ ಅಲ್ಲಿದೆಲ್ಲ ಭಾನುಪ್ರಸಾದ್ ಮೇಡಮ್ ರವರನ್ನ ಬೆಳ್ಳಿಯ ರಥದ ಮುಖೇನ ಹಾಸನದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖೇನ ಮೇಡಮ್ ಅಲ್ಲಿಂದೆಲ್ಲ ಹಾಕಿ ಇವತ್ತಿನ ಸಭೆಯ ಮೆರವಣಿಗೆಯ ಉದ್ದೇಶ ಮೇಡಮ್ ಹಂಗೆ ಉದ್ದೇಶ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಗುರುತರ ಪ್ರಶಸ್ತಿ ಭಾಜನರಾದಂತ ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಪ್ರಶಸ್ತಿಯನ್ನ ಗೆದ್ದ ದಿನವೇ ಕನ್ನಡದ ಒಂದು ಪುಣ್ಯ ಮತ್ತೆ ಈ ಒಂದು ಐಡೆಂಟಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತಾಗಿದೆ. ಸೊ ಮೇಡಮ್ ಅವ್ರನ್ನ ಮೆರವಣಿಗೆ ಮೂಲಕ ನಾನು ಪ್ರತಿದಿನ ನಾವು ಚಾಲನೆ ಕೊಡ್ತಾ ಇದ್ದಿದ್ದು ನಮ್ಮ ಮಹಾತ್ಮರ ಜಯಂತಿ ಎಂದು ಮಹಾತ್ಮರ ಫೋಟೋವನ್ನಿಟ್ಟು ಮೇಡಮ್ ಒಂದು ನಿಮಿಷ ಇಲ್ಲಿ ಮಹಾತ್ಮರ ಫೋಟೋವನ್ನಿಟ್ಟು ನಾವು ಮಹಾತ್ಮರ ಜಯಂತಿಗೆ ಚಾಲನೆ ಕೊಡ್ತಾ ಇದ್ವಿ. ಇವತ್ತು ನನ್ನ ಸೌಭಾಗ್ಯ ನಮ್ಮ ಕಣ್ಣ ಮುಂದೆನೆ ಇದ್ದಂತಹ ಕಣ್ಣ ಮುಂದೆ ಇರುವಂತಹ ಕನ್ನಡಕ್ಕಾಗಿ ದುಡಿದಿರುವಂತಹ ನಮ್ಮ ಹೆಮ್ಮೆಯ ಬಾನು ಮುಷ್ತಾಕ್ ಮೇಡಮ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದಿರುವುದು ನಮ್ಮೆಲ್ಲರ ಹೆಮ್ಮೆ. ನಮ್ಮ ಕಾಲಗಳಲ್ಲಿ ಅದೆಲ್ಲ ಘಟಿಸ್ತು ಈ ಘಟನೆ ಅನ್ನೋದೊಂದು ನಮಗೆ ಹೆಮ್ಮೆಯ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ವೇದಿಕೆ ಕಾರ್ಯಕ್ರಮ ನಮ್ಮ ಕಲಾಕ್ಷೇತ್ರದಲ್ಲಿ ಸಿದ್ಧವಾಗಿದೆ. ಅಲ್ಲಿ ನಾವು ವಿವರವಾಗಿ ಮಾತಾಡ್ಲಿಕ್ಕೆ ನಮ್ಮ ಬರ್ಗೂರು ರಾಮಚಂದ್ರಪ್ಪ ಸಾಹೇಬ್ರಿದ್ದಾರೆ, ಆಮೇಲೆ HS ಅನುಪಮ ಇದೆ, ಡಾಕ್ಟರ್ HS ಅನುಪಮ ಮೇಡಮ್ ಅವರು ಇದ್ದಾರೆ, ಸಾಹಿತ್ಯದ ಎಲ್ಲ ಮೇರು ಒಂದು ದಿಗ್ಗಜರು ಅಲ್ಲಿ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ನಾವು ದನಿಯಾಗೋಣ, ಅಲ್ಲಿ ಕಿವಿಯಾಗೋಣ ಅಂತಂದ್ಬಿಟ್ಟು ಹೇಳ್ತಾ ಈ ಒಂದು ಮೆರವಣಿಗೆ ಕಾರ್ಯಕ್ರಮ ಸುಗಮವಾಗಿ ನಡೀಲಿ, ಇದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಹಾಸನದಲ್ಲಿ ಈ ಥರದ ಬಾನು ಮುಷ್ತಾಕ್ ಅಂತಹವರ ಹೆಚ್ಚು ಸಂಖ್ಯೆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಹೆಚ್ಚು ಸಂಖ್ಯೆ ಆಗಲಿ ಅಂತಂದ್ಬಿಟ್ಟು ಹೇಳ್ತಾ ಒಳ್ಳೇದಾಗ್ಲಿ ಮೇಡಮ್ಗೆ, ಮೇಡಮ್ ಕುಟುಂಬಕ್ಕೆ, ಮೇಡಮ್ ಅವರ ಆರೋಗ್ಯ ಎಲ್ಲಾನು ಕೂಡ ಸುಕ್ಷೇಮವಾಗ್ಲಿ ಅಂತಂದ್ಬಿಟ್ಟು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮುಖ್ಯ ಕಾರ್ಯನಿರ್ವಾಹಕಾರಿ BR ಪೂರ್ಣಿಮಾ ಅವರಿಗೆ, ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತ ಮಲ್ಲೇಶ್ ಗೌಡರಿಗೆ, ಮತ್ತೆ ಎಲ್ಲ ನಮ್ಮ ಸಂಘಟಕರಿಗೆ, ಕೃಷ್ಣದಾಸ್, ಬಶೀರ್ ಅವರು ಎಲ್ಲರಿಗೂ ಮತ್ತು ರವೀಂದ್ರ ಎಲ್ಲರಿಗೂ ಕೂಡ ಸ್ವಾಗತ ಬಯಸಿ ಚಾಲನೆ ಕೊಡಬೇಕು ಅಂತ ಕೇಳ್ತಾರೆ. ಚಾಲನೆ ಕೊಟ್ಟಂತ ಜಿಲ್ಲಾಧಿಕಾರಿ ಒಂದು ನಿಮಿಷ ಮಾತಾಡ್ತಾರೆ.